ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿರಾಮ್ ಕಿಚನ್ ಸ್ವಾಗತ. ಇವತ್ತು ನೋಡ್ರಿ ವೈಟ್ ಅಂತ ಸಾಬುದಾನಿ ಹಪ್ಪಳ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಂಡು ಮತ್ತು ಕಲರ್ದು ಸ್ವಲ್ಪ ಮಾಡ್ಕೊಂಡಿನಿ ರೀ. ಹೋದ ವಿಡಿಯೋದಾಗ ತೋರಿಸಿ ನೋಡ್ರಿ. ಈಗೇನದ ಕಲರ್ ಹಾಕ್ಲಾರ್ದೇ ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ಭಾಳ ಕಲರ್ ಹಾಕಿ ಮಾಡಂಗಿಲ್ಲ ರೀ. ನಾನು ಸ್ವಲ್ಪ ಸುಮ್ಮನೆ ತೋರಿಸೋ ಸಲುವಾಗಿ ಕಲರ್ ಹಾಕೀನಿ. ಕಲರ್ ಹೆಚ್ಚು ಯೂಸ್ ಮಾಡಬಾರ್ದು ರೀ. ಅದ್ರ ಸಲುವಾಗಿ ವೈಟ್ ಮಾಡೋದೇ ಹೆಂಗೆ ಅಂಥೇಳಿ ತೋರಿಸಾತೀನಿ ನೋಡ್ರಿ. ಭಾಳ ಮಸ್ತಾಗಿ ಭಾಳ ಫಳ್ಳಕ್ಕವು 2 ತಾಸ್ನಾಗ ಸಾಬುದಾನಿ ನೆನಾಕಿ ಮಾಡೀನಿ ನೋಡ್ರಿ. ಅಷ್ಟು ಮಸ್ತಾಗಿ ಆಗಿದಾವು. ಭಾಳ ನೆನಾಕೋದೇನು ಅವಶ್ಯಕತೆ ಇಲ್ಲ. ಹಿಂದಿನ ದಿವಸ ನೆನಪು ಹಾರಿತೀವಿ ಅಂದ್ರೆ ಈಗ ದಿಢೀರ್ನೇ ನೆನಾಕಿ ನಾವು ಹಪ್ಪಳ ಬಿಸಿಲಿತ್ತಂದ್ರೆ ಚಲೋತ್ನಾಗ ಮಾಡ್ಕೊಬೋದು ನೋಡ್ರಿ. ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋಗ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಹಾಕೋದು ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ನೋಡ್ರಿ. ಪ್ಲೀಸ್ ಹೆಚ್ಚೆಚ್ಚು ವಿಡಿಯೋ ನೋಡ್ತಾ ಹೋಗ್ರಿ, ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ನಾ ಏನದ ಈಗ ನೆನೆ ಹಾಕಾಕತ್ತೀನಿ ನೋಡ್ರಿ. ಬೇಗನೆ ಮಾಡ್ಬೇಕಂತ ಹೇಳಿ ಅದ್ರ ಸಲುವಾಗಿ 2 ಗ್ಲಾಸ್ ನೆನೆ ಹಾಕೊಳಕತ್ತೀನಿ. ಒಂದು 2 ತಾಸು ಬಿಟ್ಟು ಕುದಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ಭಾಳ ಚಲೋ ಆಕವು, ಕಾಳು ಹಾಕವು ಮತ್ತು ಕಾಳು ಒಡೆಯಂಗಿಲ್ಲ ನೋಡ್ರಿ. ಈಗ ಬೇಗನೆ ನೆನೆ ಹಾಕಿದ್ರೆ ಕಾಳೆಲ್ಲ ಒಡೆದು ಬಿಡ್ತಾವು. ರಾತ್ರಿ ಎಲ್ಲ ನೈಟ್ ನೆನೆ ಹಾಕಿಟ್ಟಿವಿ ಅಂದ್ರೆ ಕಾಳು ಒಡೆದು ಬಿಡ್ತಾವು. ಈಗ ಹಂಗೆ ಮಾಡಿದೀವಿ ಅಂದ್ರೆ ಒಟ್ಟು ಕಾಳು ಅದು ಒಡೆಯಂಗಿಲ್ಲ, ಅಷ್ಟು ಮಸ್ತ್ ಹಾಕ ನೋಡ್ರಿ. ಈಗ ಇಷ್ಟು ನೆನೆದಾವು ಸಾಕು ನೋಡ್ರಿ. ಈಗ 2 ತಾಸು ಆಗ್ಯದ, ಇಷ್ಟು ಆದ್ರೆ ಆಯಿತು. ಭಾಳ ನೆನೆಯಲಿಕ್ಕಂದ್ರೂ ನಡಿತೈತಿ. ಎಷ್ಟು ಮಸ್ತಾಗಿ ಹಾಕೋ ನೋಡ್ರಿ ಹಪ್ಪಳಗಳು. ಈಗ 2 ಗ್ಲಾಸ್ ಏನದ ಇದು ಸಾಬುದಾನಿ ಹಾಕೊಂಡಿನಿಲ್ಲ, ಅದಕ್ಕೆ 5 ಗ್ಲಾಸ್ ನೀರು ಹಾಕೋತೀನಿ ನೋಡ್ರಿ. 5ರಿಂದ 6 ಗ್ಲಾಸ್ ನೀರು ಹಿಡಿತಾವೆ ನೋಡ್ರಿ. ನೀರು ಕಾಯಕ್ಕೆ ಇಟ್ಟಿನಿ ರೀ. ಹೊಯ್ದಾಡತ್ತಾವೆ. ಈಗ ಸುರ್ಕೋತೀನಿ ನೋಡ್ರಿ. ಎಲ್ಲನೂ ಹಾಕೊಂಡ್ಬಿಡ್ತೀನಿ ಅದ್ರಾಗ. ನೀರು ಅವು ಹೊಯ್ದಾಡಕತ್ತು ಅಂದ್ರೆ ಹಾಕಿದ್ವಿ ಅಂದ್ರೆ ಬೇಗನೆ ಕುದೀತದೆ ನೋಡ್ರಿ. ಎಣ್ಣೆ ಹಿಡಿಯಂಗಿಲ್ಲ, ಏನಿಲ್ಲ. ಹಪ್ಪಳ ಭಾರಿ ಮಸ್ತ್ ಹಾಕ ನೋಡ್ರಿ. ಭಾಳ ಚಲೋ ಹಾಕವು. ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕೋಬೇಕು ನೋಡ್ರಿ. ನೋಡಿ ಕಡಿಮೆ ಇದೊಳಗೆ ಹಾಕೋಬೇಕು. ಮತ್ತು ಹೆಚ್ಚು ಆತಂದ್ರೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ನೋಡ್ರಿ. ಅದ್ರ ಸಲುವಾಗಿ ಉಪ್ಪನ್ನು ನೋಡಿ ಹಾಕೋರಿ. ಟೇಸ್ಟ್ ಅನುಸಾರ ನೋಡ್ಕೊಂಡು ಹಾಕೋರಿ. ಇದು ಎಷ್ಟೇ ಅಳಸಾಯ್ತು ಅಂದ್ರೂ ಹಪ್ಪಳ ಹೇಳ್ತಾವೆ ನೋಡ್ರಿ, ಮುರಿದಿಲ್ಲ ಏನಿಲ್ಲ. ಎಷ್ಟೇ ಇದು ಆದ್ರೂ ಹೇಳಂಗಿಲ್ಲಪ್ಪ ಹೆಂಗೆ ಅಳಸಾಯ್ತು ಅನ್ನೋದಿಲ್ಲ. ಚಲೋತ್ನಾಗ ಬಿಸಿಲಿತ್ತು ಮತ್ತು ಪೇಪರ್ ಏನದ ಸ್ವಲ್ಪ ದಿಪ್ಪ ಅಂತ ತಗೋರಿ. ಕವರ್ ದಿಪ್ಪ ಅಂತ ಹಾಸಿದೀವಿ ಅಂದ್ರೆ ಬೇಗನೆ ಎದ್ದು ಬಿಡ್ತಾವು, ಒಟ್ಟು ಮುರಿದಿಲ್ಲ ನೋಡ್ರಿ. ಹೋದ ವಿಡಿಯೋದಾಗ ಕಲರ್ ಹಾಕಿ ಮಾಡುವುದನ್ನು ತೋರಿಸಿನಿ ರೀ. ಭಾಳ ಕಲರ್ ಯೂಸ್ ಮಾಡಬೇಡ್ರಿ. ನಾನು ವೈಟನ್ನು ಹೆಚ್ಚು ಮಾಡ್ಕೋತೀನಿ. ಕಲರ್ ಸುಮ್ಮ ತೋರಿಸೋ ಸಲುವಾಗಿ ಮಾಡೀನಿ ರೀ. ಕಲರ್ ಹೆಚ್ಚು ಹಾಕೋದಿಲ್ಲ ನಾನು. ಒಟ್ಟು ವೈಟನ್ನು ಭಾಳ ಮಾಡ್ಕೋತೀನಿ. ಸುಮ್ಮ ಚೆಂದ ಕಾಣ್ತದೆ ಅಂಥೇಳಿ ಕಲರ್ ತೋರಿಸೀನಿ. ಹೆಚ್ಚಿಗೆ ಕಲರ್ ಹಾಕೋದು ಅದು ಮಾಡಬೇಡ್ರಿ. ಹಂಗೆ ವೈಟನ್ನು ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಈಗೆಲ್ಲ ಮಿಕ್ಸ್ ಮಾಡಿ ಮ್ಯಾಗ ಮುಚ್ಚಿ ಕುದಿಯಕ್ಕೆ ಇಟ್ಬಿಡ್ತೀನಿ ನೋಡ್ರಿ. ಚಲೋತ್ನಾಗ ಸ್ವಲ್ಪ ಕುದೀತಂದ್ರೆ ಆಯ್ತು ನೋಡ್ರಿ. ಕಲರ್ ಸ್ವಲ್ಪ ವೈಟ್ ಇದ್ದಿದ್ದು ಸ್ವಲ್ಪ ಕಪ್ಪು ಕತೆ ಆಯ್ತಂದ್ರೆ ಕುದ್ದು ಬಿಟ್ಟಿರ್ತೈತೆ ನೋಡ್ರಿ. ಎಲ್ಲ ಸಾಬುದಾನಿ ಅದೇ ತಿಳ್ಕೊಳ್ಳೋದು ನೋಡ್ರಿ. ವೈಟ್ ಇದ್ದಿದ್ದು ಸ್ವಲ್ಪ ಕಪ್ ಆಯ್ತಂದ್ರೆ ಆಯ್ತು ನೋಡ್ರಿ. ಭಾಳ ಕುದಿಸೋದೇನು ಅವಶ್ಯಕತೆ ಇರೋಂಗಿಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಯ್ತಂದ್ರೆ ಕುದಿರ್ತದೆ ನೋಡ್ರಿ. ಒಂದು ಕುದಿ ಏನದ ಕುದೀತಂದ್ರೆ ಆಯ್ತು ನೋಡ್ರಿ. ಸಾಬುದಾನಿ ಭಾಳ ಕುದಿಸ್ಲಿಕ್ಕೆ ಹೋಗ್ಬೇಡ್ರಿ. ಭಾರಿ ಮಸ್ತಾಗಿ ಹಪ್ಪಳ ಹಾಕ ನೋಡ್ರಿ. ಇದಕ್ಕೆ ಏನದ ಈಗ ಕರಿ ಎಳ್ಳು ಹಾಕೋತೀನಿ ನೋಡ್ರಿ. ಭಾಳ ಟೇಸ್ಟ್ ಕೊಡ್ತದೆ. ಕರಿ ಎಳ್ಳು ಹಾಕೋದಂತ್ರ ಭಾಳ ಚಂದ ಅನ್ನಿಸ್ತಾವ್ರಿ. ಅದ್ರ ಸಲುವಾಗಿ ಕರಿ ಎಳ್ಳು ಹಾಕೋಕತ್ತೀನಿ ನೋಡ್ರಿ. ಒಂದು 2 ಸ್ಪೂನ್ದಷ್ಟು ಕರಿ ಎಳ್ಳು ಹಾಕೊಂಡು ಹೆಚ್ಚಿಗೆ ಹಾಕೊಂಡ್ರೆ ಏನಿಲ್ಲ, ಭಾಳ ಟೇಸ್ಟ್ ಹಾಕೋದು ಭಾಳ ಮಸ್ತ್ ಹಾಕಾವ ನೋಡ್ರಿ. 1 ಸ್ಪೂನ್ದಷ್ಟು ಜೀರಿಗೆ ಹಾಕೊಂಡಿನಿ ನೋಡ್ರಿ. ಅವು ಏನದ ಭಾಳ ಟೇಸ್ಟ್ ಕೊಡ್ತಾವು. ಮೊದಲು ಹಾಕಿದ್ದೀವಿ ಅಂದ್ರೆ ಕಲರ್ ಕಪ್ ಹಾಕೋದಂಥೇಳಿ ಆಮ್ಯಾಗ ಲಾಸ್ಟಿಗೆ ಹಾಕೋದಿಂದ ಎಲ್ಲ ಇಳಿಸ್ಕೋತೀವಲ್ರಿ, ಅವಾಗ ಹಾಕ್ಬೇಕು ನೋಡ್ರಿ ಜೀರಿಗೆ ಅದು. ಈಗ ನೋಡ್ರಿ ಎಲ್ಲ ರೆಡಿ ಆಯಿತು. ಇಷ್ಟಾದ್ರೆ ಆಯ್ತು ನೋಡು. ಬೇಕಂದ್ರೆ ಎಷ್ಟು ಬೇಕು ತಿರುವು ಮಾಡ್ಕೊಂಡ್ರೆ ನಡಿತೈತಿ. ಇಷ್ಟಾದ್ರೆ ಆಯ್ತು ನೋಡ್ರಿ. ಇಷ್ಟು ಗಟ್ಟಿ ಇತ್ತಂದ್ರೆ ಮಸ್ತ್ ಹಾಕಾವ ನೋಡ್ರಿ ಹಪ್ಪಳ. ಈಗೆಲ್ಲ ಪೇಪರ್ ಹಾಸಿನಿ. ಅದಕ್ಕೆ ಸ್ವಲ್ಪ ಪೇಪರ್ಗೆ ಎಣ್ಣೆ ಹಚ್ಕೊಂಡಿನಿ ನೋಡ್ರಿ. ಬೇಗನೆ ಹೇಳ್ತಾವು. ಯಾವ ಸೈಜ್ ಬೇಕೋ ಆ ಸೈಜ್ ಹಾಕೋಬೇಕು ನೋಡ್ರಿ. ಚಿಕ್ಕ ಚಿಕ್ಕ ಹಾಕೊಂಡೇವಂದ್ರೆ ಎಣ್ಣೆ ಒಳಗೆ ಸುಲಭವಾಗಿ ಕರಿಬೋದು. ದೊಡ್ಡ ಆಯ್ತಂದ್ರೆ ಕರಿಯೋಕೆ ಆಗಂಗಿಲ್ಲ ನೋಡ್ರಿ. ಅದ್ರ ಸಲುವಾಗಿ ಸ್ವಲ್ಪ ಸಣ್ಣ ಹಾಕೋರಿ ಆದಷ್ಟು. ಇದ್ದಾಗ ತಿನ್ಲಿಕ್ಕೆ ಬರ್ತದೆ ನೋಡ್ರಿ. ನಾನು ಸೌದರ್ಲಾಣಿ ಉಪ್ಪು ಅದು ಹಾಕಿ ಮಾಡಿರ್ತೀನಿ. ಏನದ ಉಪವಾಸ ಅದಿದ್ದಾಗ ಕರ್ಕೊಂಡು ತಿನ್ಲಿಕ್ಕೆ ಬರ್ತದೆ ನೋಡ್ರಿ.
ಚೆಂದಾಗಿ ರೌಂಡಾಗಿ ಹಾಕೊಳ್ಳೋದು ನೋಡ್ರಿ. ಕಾಳು ಅಷ್ಟು ಮಸ್ತಾಗೆ ಬರತ್ತ ನೋಡ್ರಿ. ಭಾರಿ ಮಸ್ತಾಗೆ ಆಗ್ಯಾವ ಸಾಬುದಾನಿ. ಈ ಥರ ಇಷ್ಟಕ್ಕೂ ನೀರು ಹಾಕಿ ಕುದಿಸ್ಕೊಂಡ್ಬಿಡ್ರಿ. ಕರೆಕ್ಟಾಗಿ ಹಾಕತ್ ನೋಡ್ರಿ. ಭಾಳ ಗಟ್ಟಿ ಅನಿಸ್ತದ್ರೆ ಸ್ವಲ್ಪ ಬಿಸಿನೀರು ಕಾಶಿ ಹಾಕೋರಿ, ಮತ್ತು ಅಳಸಾಕತ್ ನೋಡ್ರಿ. ಹಾಕೋತ್ನಾಗ ಭಾಳ ಗಟ್ಟಿ ಅನಿಸ್ತು ಹಪ್ಪಳ ಹಾಕ್ಲಿಕ್ಕೆ ಬರ್ಲಿಕ್ಕಂದ್ರೆ ಸ್ವಲ್ಪ ಬಿಸಿನೀರು ಕಾಶಿ ಹಾಕೊಂಡ್ಬಿಡ್ಬೇಕು ನೋಡ್ರಿ. ನಮ್ಮ ತಾಯಿಯವರೆಲ್ಲ ಮಾಡ್ತಿದ್ರು, ಅದನ್ನು ನೋಡಿ ನಾವು ಕಲ್ಕೊಂಡಿವ್ರಿ. ಭಾಳ ಮಸ್ತಾಗಿ ಅವರು ಹಾಕ್ತಿದ್ರು. ಅವಾಗ ಜೋಳ ಅದು ಕುಟ್ಟಿ ಹಾಕ್ತಿದ್ರು ರೀ, ಭಾರಿ ಮಸ್ತ್ ಹಾಕಿದ್ವು. ಈಗೆಲ್ಲ ಜೋಳ ಅದು ಯಾರು ಕುಟ್ಟಿದ್ದು ತಿನ್ನಂಗಿಲ್ಲ ಅಂಥೇಳಿ ಈಗ ಸಾಬುದಾನಿ ಅದು ಮಾಡಾಕತ್ತೀವಿ. ಅವ್ರೇನದ ಒಂದು ವಾರ ಜೋಳ ನೆನೆ ಹಾಕಿ ಅವತ್ರನ್ನೇನದ ಸ್ವಲ್ಪ ಕುದಿಸಿ ಚಲೋ ಹೊತ್ನಾಗ ಕುದಿಸಿ ಅವಕ್ಕೆ ಉಪ್ಪು ಜೀರಿಗೆ ಹಾಕಿ ಒಣಗಿಸಿ ಬಿಡ್ತಿದ್ರಿ. ಅವತ್ತರೇನು ಮಿಕ್ಸಿ ಮಾಡ್ತಿದ್ದಿಲ್ಲ, ಏನಿಲ್ಲ, ಕಾಳು ಹಂಗೆ ಮಾಡ್ತಿದ್ರಿ. ಅಷ್ಟು ಮಸ್ತ್ ಹಾಕಿದ್ದು ನೋಡ್ರಿ. ಈಗೆಲ್ಲ ಈಗ ಒಣಗಿದ್ವು ನೋಡ್ರಿ. ಎಷ್ಟು ಥರ ಒಣಗಿದವು ಅಂದ್ರೆ ಒಂದು 2-3 ದಿವಸ ಚಲೋ ಹೊತ್ನಾಗ ಒಣಗಿಸ್ಕೊಂಡು ಇಟ್ಟಿವಿ ಅಂದ್ರೆ 1 ವರ್ಷನೋ 2 ವರ್ಷನೋ ಒಟ್ಟೆ ಕೆಡಂಗಿಲ್ಲ ರೀ, ಮುರಿಯಂಗಿಲ್ಲ. ಅಷ್ಟು ಚಲೋ ಹಾಕ ನೋಡ್ರಿ ಹಪ್ಪಳ. ಒಮ್ಮೆ ಆದರೂ ಟ್ರೈ ಮಾಡಿರಿ. ಹೇಗಾದೈತೆ ಕಮೆಂಟ್ ಮಾಡಿರಿ. ಪ್ಲೀಸ್ ಹೆಚ್ಚು ವಿಡಿಯೋ ನೋಡ್ತಾ ಹೋಗ್ರಿ, ಸಪೋರ್ಟ್ ಮಾಡಿರಿ. ನೋಡ್ರಿ ಎಷ್ಟು ಚಲೋತ್ತಾಗೆ ಇದು ಆಗ್ಯಾವು. ಸ್ವಲ್ಪ ಕಪ್ಪಾಗ್ಯಾವ್ರಿ, ಯಾಕಂದ್ರೆ ಕಪ್ಪು ಎಣ್ಣೆ ಹಾಕಿವಲ್ರಿ, ಅದ್ರ ಸಲುವಾಗಿ ಕಪ್ಪು ಅನ್ಸಾತಾವು. ಈಗ ಎಣ್ಣೆ ಸ್ವಲ್ಪ ಹಾಕಿ ಕರೆದ್ರೂ ಅಷ್ಟು ಚಂದ ಹಾಕಾವ ನೋಡ್ರಿ. ಅದಕ್ಕೆ ಸಣ್ಣ ಸೈಜ್ ಹಾಕೊಂಡಿವಂದ್ರೆ ಎಣ್ಣೆ ಸ್ವಲ್ಪ ಇತ್ತಂದ್ರೂ ಕರಿಲಿಕ್ಕೆ ಬರ್ತದೆ ನೋಡ್ರಿ. ದೊಡ್ಡ ಸೈಜ್ಗಿಂತ ಸಣ್ಣ ಮಾಡ್ಕೊಂಡಿವಂದ್ರೆ ತಾಟ್ನಾಗ ಊಟಕ್ಕೆ ಬಡಿಸ್ಲಿಕ್ಕೆ ಅದು ಚಂದ ಅನಿಸ್ತೈತಿ. ಭಾಳ ದೊಡ್ಡ ಆದರೆ ಸರಿ ಅನ್ಸಂಗಿಲ್ಲ, ಮತ್ತು ಮುರಿಬೇಕಾಗ್ತದೆ. ಮುರಿದೇನದ ಸಣ್ಣ ಸೈಜ್ ಮಾಡಿದೆವು ಅಂದ್ರೆ ಮುರಿದ ಅವಶ್ಯಕತೆ ಇರೋಂಗಿಲ್ಲ ನೋಡ್ರಿ. ಎಷ್ಟು ಮಸ್ತಾಗಿ ಹಳ್ಳಾಕತ್ತೇವೆ, ಭಾರಿ ಮಸ್ತಾಗಿ ಕಾಳು ಅಷ್ಟು ಚಲೋ ಆಗ್ಯಾವ ನೋಡ್ರಿ. ಈ ಥರ ಮಾಡ್ಕೊರಿ, ಕರೆಕ್ಟ್ ಹಾಕ ನೋಡ್ರಿ. ಅವಾಗೆ 2 ತಾಸಿನ ಹಿಂದೆ ನೆನೆ ಹಾಕಿ ಮಾಡಿದ್ದು ನೋಡ್ರಿ. ಇವು ಅಷ್ಟು ಮಸ್ತಾಗೆ ಆಗಿದಾವು. ನೀವು ಟ್ರೈ ಮಾಡಿರಿ, ಮಸ್ತ್ ಹಾಕ ನೋಡ್ರಿ. ಅಷ್ಟು ಊಟದ ಶೇರ್ಟದ ಸ್ವೀಟ್ ಪೂರಿ ಅಂತೂ ನಮ್ಮ ಉತ್ತರ ಕರ್ನಾಟಕ ಸೈಡ ಸಂಡಿಗೆ ಹಪ್ಪಳ ಬೇಕೇ ನೋಡ್ರಿ. ಅದ್ರ ಸಲುವಾಗಿ ಈ ಥರ ಎಲ್ಲ ಮಾಡಿ ವರ್ಷಕ್ಕೆ ಆಗೋ ತನಕ ಇಟ್ಕೊಂಡ್ಬಿಡ್ತೀವಿ ನೋಡ್ರಿ. ಬಿಸಿಲಿದ್ದಾಗ ಚೆಂದಾಗಿ ಮಾಡಿ ಇಟ್ಬಿಡ್ತೀವಿ ನೋಡ್ರಿ. ಎಷ್ಟು ಮಸ್ತಾಗೆ ಅದು ನೋಡ್ರಿ. ಹುಗ್ಗಿ ಮಾಡ್ತೀವಲ್ಲ, ಆಮೇಲೆ ಎಲ್ಲ ಪಾಯಸಗಳು ಅದು ಮಾಡೋ ಹೊತ್ನಾಗ ಇದು ಸೈಡ್ ಇದು ಬೇಕಾ ನೋಡ್ರಿ. ಇದು ಸಂಡಿಗೆ ಇರ್ಲಿಕ್ಕೆ ನಡೀದಿಲ್ಲ. ನೋಡ್ರಿ ಎಲ್ಲ ಕರ್ಕೊಳ್ಳೋದಾಯ್ತು. ಎಷ್ಟು ಪಳ್ಳಾಗ್ಯಾವ ನೋಡ್ರಿ, ಅಗದಿ ಪಳ್ಳಾಗ್ಯಾವು. ಭಾಳ ಕೈಯಾಗಿ ಹಿಡಿದ್ರೆ ಮುರಿತಾವೆ ನೋಡ್ರಿ ಕದಿಂದ. ಅಷ್ಟು ಮಸ್ತಾಗಿ ಹಾಕಾವು. ಎಲ್ಲರೂ ಟ್ರೈ ಮಾಡಿರಿ. ಹೀಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ವಿಡಿಯೋ ವಾಚ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ.